ಇನ್ನು ವಿಪಕ್ಷಗಳ ಶಾಸಕರು ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಜೊತೆಗೆ ತೀವ್ರ ರಾಜಕೀಯ ಜಟಾಪಟಿಗೂ ಕೂಡ ಅನುದಾನದ ವಿಚಾರ ಕಾರಣ ಆಗಿತ್ತು. ಇದೀಗ ಕೊನೆಗೂ ರಾಜ್ಯ ಸರ್ಕಾರ ವಿಪಕ್ಷಗಳಿಗೆ ಅನುದಾನ ರಿಲೀಸ್ ಮಾಡಿದೆ. ರಾಜ್ಯ ಸರ್ಕಾರ ವಿಪಕ್ಷಗಳ ಶಾಸಕರಿಗೆ ತಲಾ 25 ಕೋಟಿಯಂತೆ ಅನುದಾನ ರಿಲೀಸ್ ಮಾಡಿದೆ. ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ಹಿಂದೆ ಕಾಂಗ್ರೆಸ್ನ ಶಾಸಕರಿಗೆ ಮಾತ್ರ ಅನುದಾನ ಬಿಡುಗಡೆಯಾಗಿತ್ತು. 50 ಕೋಟಿಯಷ್ಟು ಕಾಂಗ್ರೆಸ್ನ ಶಾಸಕರಿಗೆ ಮಾತ್ರ ಅನುದಾನ ಬಿಡುಗಡೆಯಾಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳ ಶಾಸಕರು ಆಕ್ರೋಶ ಹೊರಹಾಕಿದ್ರು. ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ ಬಳಿಯುವಂತಹ ಕೆಲಸ ಮಾಡ್ತಾ ಇದ್ದೀರಿ, ಇದು ಭಾರಿ ತಾರತಮ್ಯ ಅಂತ ವಿಪಕ್ಷಗಳು ಆಕ್ರೋಶ ಹೊರಹಾಕಿದ್ರು. ಇದೀಗ ವಿಪಕ್ಷಗಳ ಶಾಸಕರಿಗೂ ಕೂಡ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ. 25 ಕೋಟಿಯಷ್ಟು ಅನುದಾನ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡೋದಕ್ಕೆ ವಿಪಕ್ಷಗಳ ಶಾಸಕರಿಗೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಆಕ್ರೋಶ ಹೊರಹಾಕುವಂತಹ ಸಂದರ್ಭದಲ್ಲಿ ಯಾವಾಗ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ಬಿಡುಗಡೆಯಾಗಿತ್ತು, ನಾವು ಮೂಲ ಸೌಕರ್ಯ ಅಭಿವೃದ್ಧಿ ಮಾಡೋದಕ್ಕೂ ಆಗ್ತಾ ಇಲ್ಲ, ರಸ್ತೆ ಚರಂಡಿ ಮತ್ತೊಂದು ಮಗದೊಂದು ಅಂತ ಜನರಿಗೆ ಮೂಲ ಸೌಕರ್ಯ ಕೊಡೋದಕ್ಕಾಗ್ತಾ ಇಲ್ಲ ಅಂತ ವಿಪಕ್ಷಗಳ ಶಾಸಕರು ಆಕ್ರೋಶ ಹೊರಹಾಕಿದರು. ಇನ್ನು ರಾಜ್ಯ ಸರ್ಕಾರ ವಿಪಕ್ಷಗಳ ಜೊತೆಯಲ್ಲಿ ತೀವ್ರ ತಾರತಮ್ಯ ಮಾಡ್ತಾ ಇದೆ. ತಮ್ಮ ಶಾಸಕರಿಗಾದರೆ 50 ಕೋಟಿ ಕೊಡ್ತಾ ಇದೆ, ನಮಗೆ 0 ಅನುದಾನವನ್ನೇ ಕೊಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದರು. ಇದೀಗ ರಾಜ್ಯ ಸರ್ಕಾರ 1 ತಿಂಗಳ ಬಳಿಕ ವಿಪಕ್ಷಗಳ ಶಾಸಕರಿಗೆ 25 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಇದು ವಿಪಕ್ಷಗಳ ಶಾಸಕರಿಗೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತ ಸಹಾಯ ಆಗುತ್ತೆ. ಆದರೂ ಕೂಡ ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಆಕ್ರೋಶ ಹೊರಹಾಕುವಂತಹ ಸಾಧ್ಯತೆ ಇದೆ. ತಮ್ಮ ಶಾಸಕರಿಗಾದರೆ 50 ಕೋಟಿ, ಆದರೆ ನಮಗೆ ಕೇವಲ 25 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅಂತ ತೀವ್ರ ಆಕ್ರೋಶ ಹೊರಹಾಕುವಂತಹ ಸಾಧ್ಯತೆ ಇದೆ. ಇನ್ನು ಮತ್ತೆ ಶಾಸಕರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾರ. ಇದು ಪ್ರತಿಭಟನೆಗಳಿಗೂ ಕಾರಣವಾಗುತ್ತಾ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ BJPಯ ಶಾಸಕರು ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಗಳಿಗೂ ಕೂಡ ಕಾರಣ ಆಗಿತ್ತು. ಇದು ತೀವ್ರ ರಾಜಕೀಯ ವಾಕ್ಸಮರಗಳಿಗೂ ಕೂಡ ಕಾರಣ ಆಗಿತ್ತು. ರಾಜ್ಯ ಸರ್ಕಾರ ವಿಪಕ್ಷಗಳ ಶಾಸಕರ ಜೊತೆಯಲ್ಲಿ ತಾರತಮ್ಯ ಮಾಡ್ತಾ ಇದೆ, ಅನುದಾನ ಕೊಡ್ತಾ ಇಲ್ಲ, ಮತ್ತೊಂದೆಡೆ ತಮ್ಮ ಶಾಸಕರಿಗೆ ಮಾತ್ರ ಅನುದಾನ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಮಾಡಿದ್ರು. ಆದರೆ ಕೊನೆಗೂ ಈಗ ರಾಜ್ಯ ಸರ್ಕಾರ ವಿಪಕ್ಷಗಳಿಗೆ ಅನುದಾನ ಬಿಡುಗಡೆ ಮಾಡಿದೆ. ಆದರೆ ವಿಪಕ್ಷಗಳ ಶಾಸಕರಿಗೆ 25 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಈ ಅನುದಾನ ಬಿಡುಗಡೆಯಾಗಿದೆ. ಹೀಗಾಗಿ ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ, ವಿಪಕ್ಷಗಳು ಇದನ್ನು ಮತ್ತೆ ಅಸ್ತ್ರ ಮಾಡಿಕೊಂಡು ಹೋರಾಟಕ್ಕೆ ಮುಂದಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈ ಒಂದು ಅನುದಾನದ ವಿಚಾರ ತೀವ್ರ ಆಕ್ರೋಶಕ್ಕೆ, ರಾಜಕೀಯ ಜಟಾಪಟಿಗೆ ಕಾರಣ ಆಗಿತ್ತು. 50 ಕೋಟಿ ಕೊಟ್ಟರು ಅಂತ ತೀವ್ರ ಆಕ್ರೋಶ ಹೊರಹಾಕಿದ್ರು. ಈಗ 25 ಕೋಟಿ ಏನೋ ಬಿಡುಗಡೆ ಆಗಿದೆ, ಆದರೆ ಕೇವಲ 25 ಕೋಟಿ ಕೊಟ್ಟರು ಅಂತ ಮತ್ತೆ ರಾಜಕೀಯ ಸಂಘರ್ಷಕ್ಕೆ ಏನಾದರೂ ಕಾರಣ ಆಗಬಹುದಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಕಳೆದ 1.5 ತಿಂಗಳ ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ JDS ಅಥವಾ BJP ಶಾಸಕರಿಗೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಅನುದಾನವನ್ನು ಬಿಡುಗಡೆ ಮಾಡ್ತೇವೆ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಸರ್ಕಾರ ಕೊಟ್ಟಿತ್ತು. ಅದಕ್ಕೆ ತೀವ್ರವಾದಂಥ ಆಕ್ರೋಶಗಳು ವ್ಯಕ್ತವಾಗಿತ್ತು. ಮೊನ್ನೆಯಷ್ಟೇ ನಡೆದಂತಹ ಮಳೆಗಾಲದ ಅಧಿವೇಶನದಲ್ಲೂ ಕೂಡ ಅನುದಾನದ ಕೊರತೆಯಿಂದ ಕ್ಷೇತ್ರದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕಾಗ್ತಾ ಇಲ್ಲ, ಮೂಲಸೌಕರ್ಯಗಳನ್ನು ಒದಗಿಸೋದಕ್ಕಾಗ್ತಾ ಇಲ್ಲ, ಜನರಿಂದ ನಾವು ತೂಚಿ ಅಂತೇಳಿ ಚೀಮಾರಿಯನ್ನು ಹಾಕಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗ್ತಾ ಇದೆ ಅಂತೇಳಿ ಬಹುತೇಕ ಶಾಸಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು.
ಸೊ ಇದರಿಂದ ಸರ್ಕಾರಕ್ಕೂ ಕೂಡ ಆ ಸಂದರ್ಭದಲ್ಲಿ ಮುಜುಗರ ಎದುರಾಗಿತ್ತು. ಹಾಗಾಗಿ ಈಗಾಗಲೇ ಅಧಿವೇಶನ ಮುಗಿದು 15 ದಿನಗಳಾಗಿದೆ. ಈಗ ಸರ್ಕಾರ ಅಧಿಕೃತವಾಗಿ BJP ಮತ್ತು JDS ಶಾಸಕರಿಗೆ ತಲಾ 25 ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿದೆ. ಹಾಗಾಗಿ ಒಂದು ಕಡೆ ಈ ಸ್ವಲ್ಪ ಮಟ್ಟಿಗೆ ಈಗ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿಯನ್ನು ರಿಲೀಸ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ನಮಗೆ 25 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಒಂದು ಸಮಾಧಾನವನ್ನು ಈಗ ಶಾಸಕರು ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ನಮಗೆ ಯಾಕೆ ಈ ರೀತಿಯಾದಂಥ ಒಂದು ತಾರತಮ್ಯವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಶಾಸಕರಿಗೆ ಮಾತ್ರ 50 ಕೋಟಿ ರೂಪಾಯಿ, ನಮಗೆ ಯಾಕೆ 25 ಕೋಟಿ ರೂಪಾಯಿ ಅನ್ನುವಂತಹ ಆರೋಪಗಳು ಈಗಾಗಲೇ ಶುರುವಾಗ್ತಾ ಇದೆ. BJP ಮತ್ತು JDS ಶಾಸಕರಿಂದ ಈಗಾಗಲೇ ಅಸಮಾಧಾನಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದರೆ ಸಹಜ ಕೂಡ ಹೌದು, ಈಗ ಎಲ್ಲರನ್ನೂ ಕೂಡ ಸರ್ಕಾರ ಒಂದೇ ಸಮನಾಗಿ ನೋಡಬೇಕಾಗತ್ತೆ. ಆದರೆ ಕಾಂಗ್ರೆಸ್ ನಾಯಕರು ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ಅನುದಾನವನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಒಂದು ತಾರತಮ್ಯ ಆಗಿತ್ತು ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿದರು. ನಿಮ್ಮ ಸರ್ಕಾರ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಶಾಸಕರಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ರಿ, ಆಗ ನಮಗೂ ಕೂಡ ನೀವು ಇದೇ ರೀತಿಯಾಗಿ ಅನುದಾನದಲ್ಲಿ ತಾರತಮ್ಯವನ್ನು ಮಾಡಿದ್ರಿ ಅನ್ನುವಂಥ ಸಮರ್ಥನೆಯನ್ನು ಹಿಂದೆ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ರು. ಈಗ ಮತ್ತೆ ಅಸಮಾಧಾನಗಳು ಈಗ ಹೇಳೋದ್ರಿಂದ ಸಹಜವಾಗೇ ಹೇಳುತ್ತೆ. ಯಾಕೆಂದರೆ 25 ಕೋಟಿ ಅನುದಾನವನ್ನು ನಮಗೆ ಕೊಟ್ಟರೆ ನಮ್ಗೆ ಯಾಕೆ 25 ಕೋಟಿ ಲೆಸ್ ಮಾಡಿದ್ದೀರಿ ಅನ್ನುವಂಥ ಆಕ್ಷೇಪಗಳು ಈಗ ಶುರುವಾಗತ್ತೆ. ಸೊ ಆಗಲೂ ಕೂಡ ಸರ್ಕಾರ ಮುಜುಗರವನ್ನು ಎದುರಿಸಬೇಕಾಗತ್ತೆ. ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಆ ಕ್ಷೇತ್ರಗಳಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗಲಾದರೂ ಸರ್ಕಾರ ಬಿಡುಗಡೆ ಮಾಡಿದೆಯಲ್ಲ ಅನ್ನುವಂಥದ್ದು ಕೆಲವು ಶಾಸಕರಲ್ಲಿ ಇದೆ. ಇನ್ನು ಕೆಲವು ಶಾಸಕರು ನಮಗೆ ಇದು ಸರಿ ಹೋಗೋದಿಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.